ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಅಶ್ವಿನ್ ಆಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಟಿಯಾಗಿ ತಿಥಿಗಳ ಬಗ್ಗೆ ನೋಡ್ತಾ ಬರ್ತಿದ್ವಿ. ಪ್ರತಿಪಾದ ತಿಥಿಯಿಂದ ಹಿಡಿದು ಷಷ್ಠಿ ತಿಥಿ ತನಕ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಸಪ್ತಮಿ ತಿಥಿಯಲ್ಲಿ ಜನಿಸಿದವರ ಕರ್ಮವಿಧಿ ಹೇಗಿರುತ್ತೆ, ಅವರಿಗೆ ಯಾವ ರಾಶಿ ತಿಥಿ ಶೂನ್ಯವಾಗುತ್ತೆ, ಇದರಿಂದ ಏನೇನು ಎಫೆಕ್ಟ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಸಪ್ತಮಿ ತಿಥಿಯಲ್ಲಿ ಹುಟ್ಟಿದವರ ಕರ್ಮವಿಧಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಅವರಿಗೆ ಮೇಷ ಲಗ್ನ ಆಗಿದ್ದರೆ ಒಂದು ಲ್ಯಾಂಡಿಂದ ಪ್ರಾಬ್ಲಮ್ ಬರುತ್ತೆ, ತಾಯಿಗೆ ಅನಾರೋಗ್ಯ ಏನಾದ್ರು ಉಂಟಾಗೋದು. ಕಟಕ ರಾಶಿ ಮತ್ತು ಧನುಸು ರಾಶಿ ಬಂದು ತಿಥಿ ಶೂನ್ಯವಾಗಿರುತ್ತೆ. ಯಾರೆಲ್ಲ ಸಪ್ತಮಿ ತಿಥಿಯಲ್ಲಿ ಜನಿಸಿರ್ತಾರೋ ಕಟಕ ರಾಶಿ ಮತ್ತು ಧನುಸು ರಾಶಿ ತಿಥಿ ಶೂನ್ಯವಾಗುತ್ತೆ. ಯಾರೆಲ್ಲ ಸಪ್ತಮಿ ತಿಥಿಯಲ್ಲಿ ಜನಿಸ್ತಾರೋ ಅವ್ರು ಏನಾದರೂ ಮಕರ ಲಗ್ನದಲ್ಲಿ ಹುಟ್ಟಿದರೆ ಅವರಿಗೆ ಸಾಕಷ್ಟು ಜನಕ್ಕೆ ಸೆಕೆಂಡ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ 7ನೇ ಮನೆ ತಿಥಿ ಶೂನ್ಯ ಆಗುತ್ತೆ. ಕುಂಭ ಲಗ್ನ ಅಂದರೆ ಹೆಚ್ಚು ಸಾಲ ಆಗೋದು, ಹಾಗೆ ಹೆಚ್ಚು ಹೆಲ್ತ್ ಇಶ್ಯೂಸ್ ಬರೋದು, ಹಾಗೆ ಅವರಿಗೆ ಲಾಭ ಅನ್ನೋದು ಇರಲ್ಲ. ಯಾರೆಲ್ಲ ಕುಂಭ ಲಗ್ನ ಆಗಿದ್ದರೆ ಅವರಿಗೆ ಲಾಭ ಅನ್ನೋದು ಖಂಡಿತ ಇರಲ್ಲ. ಬ್ರದರ್ ಲೈಫ್ ಅನ್ನೋದು ಚೆನ್ನಾಗಿರಲ್ಲ, ಅವರು ಎಲ್ಡರ್ ಬ್ರದರ್ ಲೈಫ್ ಚೆನ್ನಾಗಿರಲ್ಲ. ಯಾರೆಲ್ಲ ಕುಂಭ ಲಗ್ನ ಆಗಿರ್ತೀರೋ ಅವರಿಗೆ ಧನುಸು ರಾಶಿ ತಿಥಿ ಶೂನ್ಯ 11ನೇ ಮನೆ ಲಾಭಸ್ಥಾನ, ಲಾಭ ಅನ್ನೋದಿರಲ್ಲ. ಅಥವಾ ಅಣ್ಣನಿಗೆ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅವ್ರಿಗೆ ಏನಾದ್ರು ಒಂದು ಗಂಡಾಂತರ ಅನ್ನೋದು ಖಂಡಿತ ಇರುತ್ತೆ. ಸೊ ಸಪ್ತಮಿ ತಿಥಿಯವರಿಗೆ ಈ ಥರ ಅವರ ಜೀವನ ಹಾಗೂ ಅವರ ಕರ್ಮವಿಧಿ ಹೀಗೆ ಇರುತ್ತೆ. ಇನ್ನು ಹಲವಾರು ವಿಡಿಯೋಗಳು ಈ ತಿಥಿಗಳ ಬಗ್ಗೆ ನಾನು ಹಾಕ್ತಾ ಹೋಗ್ತೀನಿ. ಇದೊಂದು ಸ್ಮಾಲ್ ವಿಡಿಯೋ. ಸೊ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.